ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೇನು ಮಾಡ್ತಿದ್ದೇನೆ ಅಂದರೆ, ಇಲ್ಲಿ ನೋಡ್ತಿರ್ಬೋದು ನೀವು, ಈ ಥರ ತೋರಣ ಮಾಡೋದು ಹೇಗಂತ ನಾನು ಕಲಿಸ್ಕೊಡ್ತಿದ್ದೀನಿ ನೋಡಿ. ಅದರ ಮಿಡ್ಲಲ್ಲಿ ಮುತ್ತುಗಳನ್ನು ಸೇರಿಸಿ, ಮುತ್ತಂದರೆ ಸ್ಟೋನ್, ಆ ವೈಟ್ ಸ್ಟೋನನ್ನು ಸ್ಯಾಟಿನ್ ರಿಬ್ಬನ್ಗೆ ಮಿಕ್ಸ್ ಮಾಡಿ ನಾನು ಈ ಥರ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಾನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಈಗಾಗಲೇ ಈ ಸ್ಯಾಟಿನ್ ರಿಬ್ಬನ್ ಹಸಿರು ಮತ್ತು ಹಳದಿ ಕಲರಲ್ಲಿದೆ. ಸೊ ನಾನೀಗ ಏನು ಮಾಡ್ತಿದ್ದೀನಿ ಅಂದರೆ, ಈ ವೈಟ್ ಸ್ಟೋನ್ ಇದೆಯಲ್ಲ ಅದನ್ನು ಫಸ್ಟ್ ಒಂದು 10 ಜೋಡಿಸ್ತೀನಿ. ಆಮೇಲೆ ಈ ಥರ ನೋಡಿ, ಅದರ ಬ್ಯಾಕ್ ಸೈಡಿಂದ ಈ ಥರ ಮಾಡಬೇಕು ಸ್ಯಾಟಿನ್ ರಿಬ್ಬನ್ಗೆ. ಇದು ತುಂಬ ಈಸಿ, ಒಮ್ಮೆ ನೀವು ಕಲ್ತ್ಕೊಂಡ್ರೆ ಮತ್ತೆ ನಿಮಗೆ ತುಂಬಾ ಈಸಿ. ನೋಡಿ, ಈಗಲೇ ನೀವು ಕಾಣ್ತಿರ್ಬೋದು, ನಿಮಗೆ ಅರ್ಧದಷ್ಟು ಆಗುವಾಗಲೇ ಕಾಣ್ತಿರ್ಬೋದು. ಹಳದಿ ಬಣ್ಣದಲ್ಲಿ, ಅದು ಅಲ್ಲದೆ ಒಂದು ಹೂ ಟೈಪಲ್ಲಿ ಬಂದಿದೆ ಅಲ್ವಾ. ಸೊ ಇದೀಗ ಆಗ್ತಾ ಬಂತು. ಇದರ ನೆಕ್ಸ್ಟ್ ನೀವು ಹಸಿರು ಹಾಕಬೇಕು. ಹಸಿರಾಗಿದ್ದ ನಂತರ ಹಾಗೆ ಯೆಲ್ಲೋ, ಹಾಗೆ ಗ್ರೀನ್, ಹಾಗೆ ಮಾಡ್ತಾ ಮಾಡ್ತಾ ಲಾಸ್ಟಿಗೆ ನೀವು ವೈಟ್ ಸ್ಟೋನ್ ಹಾಕಬೇಕು. ಹಾಗೆ ಈಗ ತೋರಿಸ್ತೇನೆ ರೀ ಅದು ಹೇಗೆ ಮಾಡಿದ್ದೇನಂತ. ಲಾಸ್ಟ್ ಫೈನಲೈಸ್ ಆಗಲಿಲ್ಲ, ಬಟ್ ಅದರ ಮೇಲಿನ ಲೈನ್ ಉಂಟಲ್ಲ ಅದಾಗಿದೆ. ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಈ ಥರ ನೀವು ಸಪ್ರೇಟ್ ಮಾಡಿಸ್ಬೇಕು. ಆಮೇಲೆ ಕೊನೆಗೆ ನೋಡಿ, ಇಲ್ಲಿ ನಾನು ಮಾಡಿರೋದು ನೋಡ್ಬೋದು, ಯೆಲ್ಲೋ ಗ್ರೀನ್ ಅಂತ ಹಾಕಿದ್ದೀನಿ. ಯೆಲ್ಲೋ ಗ್ರೀನ್ ಯಾಕೆ ಅಂದರೆ, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಆ ಕಲರಲ್ಲಿ ನೀವು ಮಾಡ್ಬೋದು. ಬಟ್ ನನಗೆ ಇದೆರಡು ಕಾಂಬಿನೇಷನ್ ತುಂಬ ಒಳ್ಳೆ ಇದ್ದಿದ್ದರಿಂದ ನಾನು ಈ ಕಲರಲ್ಲಿ ಮಾಡಿದ್ದೀನಿ. ನೋಡಿ, ಇದೀಗ ಕೊನೆಯದ್ದು. ಸೊ ಆದ್ದರಿಂದ ನಾನೀಗ ಇಲ್ಲಿ ವೈಟ್ ಸ್ಟೋನ್ನ ಮತ್ತೆ ಹಾಕ್ತಾ ಇದ್ದೇನೆ. ಈಗ ನೀವು ನೋಡ್ತಿರ್ಬೋದು ಹೇಗೆ ಕಾಣಿಸ್ಬೋದು ಅಂತ. ನಾನು ಒಮ್ಮೆ ಇಲ್ಲಿ ಹಾಕಿ ನಿಮಗೆ ತೋರಿಸ್ತೇನೆ ಹೇಗೆ ಕಾಣಿಸ್ತಿದೆ ಅಂತ. ನನಗಿಲ್ಲಿ ಏನಪ್ಪ ಅಂದರೆ, ಈ ರಿಂಗ್ ಇದೆಯಲ್ಲ ಅದು ಸಿಗಲಿಲ್ಲ, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಆದ್ದರಿಂದ ಈ ಮನಿ ಹೋಗಬಾರ್ದು ಅಂತೇಳಿ ಟಿಶ್ಯೂನ ಹಾಕಿದ್ದೀನಿ ಸೈಡಲ್ಲಿ. ನೋಡಿ, ಈ ಟೈಪ್ ಬಂದಿದೆ ಈಗ ಮೇಲಿಂದು. ಕೆಳಗಡೆ ನಾನು ಚಿಕ್ಕ ಚಿಕ್ಕ ಸೈಜಲ್ಲಿ ನಾನು ಸ್ಟೋನ್ನ ಹಾಕಿದ್ದೀನಲ್ಲ, ಅದು ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಮುಗೀತಲ್ವಾ. ಈಗ ಇದೆರಡನ್ನು ಒಟ್ಟಿಗೆ ನೀವು ಕಟ್ಟಬೇಕು ನೂಲಲ್ಲಿ. ನೋಡ್ತಿರ್ಬೋದು ನೀವಿಲ್ಲಿ ನಾನು ಈ ಥರ ಜಾಯಿಂಟ್ ಮಾಡ್ತಿದ್ದೇನೆ, ಎರಡೂ ಕಡೆ ಹಗ್ಗವನ್ನು ಕಟ್ ಮಾಡಿ. ಸೊ ನೀವು ಕೂಡ ಹೀಗೆ ಮಾಡಿ, ಆಗ ನಿಮಗೊಂದು ರೌಂಡ್ ಶೇಪಲ್ಲಿ ಬರ್ತದೆ ನೋಡಿ. ಇದಕ್ಕೊಂದು 2-3 ಗಂಟೆ ಆದರೂ ಹಾಕಬೇಕು ನೀವು, ಯಾಕೆಂದರೆ ಇಲ್ಲಾಂದರೆ ಬಿಟ್ಕೊಳ್ತದೆ. ಆದ್ದರಿಂದ ಮತ್ತು ಅಲ್ಲಿಗೆ ನೀವು ಹಗ್ಗವನ್ನು ಕಟ್ ಮಾಡಿ. ನಂತರ ಏನಪ್ಪ ಅಂದರೆ, ಈ ಸೂಜಿ ಇದೆಯಲ್ಲ ಇದರಿಂದ ನೀವು ಅದರ ಒಳಗಿಂದ ತಗೊಂಡು ಬರಬೇಕು ಸೂಜಿನ, ಯಾಕೆಂದರೆ ಅದರಲ್ಲಿದ್ದ ಹಗ್ಗ ಕಾಣಬಾರ್ದು. ಆದ್ದರಿಂದ ನೀವು ಆ ಥರ ತಗೊಂಡು ಬರಬೇಕು. ನೋಡಿ, ಇಲ್ಲಿ ಒಳಗೆಲ್ಲೂ ಕಾಣ್ತಾ ಇಲ್ಲ. ಇನ್ನೇನೆಂದರೆ, ಈ ಸ್ಟೋನ್ ಇದೆಯಲ್ಲ ಚಿಕ್ಕದು, ಅದನ್ನು ನೀವೀಗ ವೈಟ್ ಸ್ಟೋನ್ ಮಾತ್ರ ನಾನೊಂದು 17 ತಗೊಂಡಿದ್ದೀನಿ. ಯಾಕೆಂದರೆ ನಮಗೆ ಒಂದು ಕೌಂಟ್ ಬೇಕು ಎಷ್ಟಿದೆ ಅಂತ, ಒಂದೇ ಥರ ಬರಲಿಕ್ಕೆ. ಆದ್ದರಿಂದ ನಾನು ಈ ಚಿಕ್ಕ ಸ್ಟೋನ್ಗಳನ್ನು 17 ತಗೊಂಡಿದ್ದೀನಿ, ಒಂದೊಂದಕ್ಕೆ 17 ಅಂತ. ನೋಡಿ, ಈ ಥರ ಬಂತು ಇಲ್ಲಿ. ಈಗ ಇದೆಲ್ಲ ಒಂದೊಂದರಲ್ಲಿ 17 ಇದೆ, ಯಾಕೆಂದರೆ ಒಂದೇ ಥರ ಲೈನ್ ಬರ್ತದೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಒಂದೇ ಥರ ಲೈನ್ ಇದೆ ಎಲ್ಲನೂ. ಈಗ ಇದನ್ನೆಲ್ಲ ಅಲ್ಲಿಗೆ ಜೋಡಿಸಿ ನಾನು ಈ ಥರ ಮಾಡಿದ್ದೀನಿ. ಹೇಗಿದೆ ಅಂತ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಈ
ಥರ ಏನಾದರೂ ವೀಡಿಯೋಗಳು ನಿಮಗೆ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ನಾನು ಅದನ್ನು ಮಾಡಿ ಕೂಡ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.